ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 5 ಹೆಲ್ದಿ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಒಂದು ಹ್ಯಾಬಿಟ್ಸ್ನ ನಾನು ಫಾಲೋ ಮಾಡಿ ನನ್ನ ಲೈಫಲ್ಲಿ ಜಾಸ್ತಿ ಚೇಂಜಸ್ ಅನ್ನೋದು ನಾನು ನೋಡಿದ್ದೀನಿ. ನಾನೊಂದು ಜಾಬಲ್ಲಿಂದ ನಾನು ಓನಾಗಿ ನಾನು ಆಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಪ್ಯಾಷನ್ನಲ್ಲಿ ನಾನು ವರ್ಕ್ ಮಾಡಿದೆ. ಆಮೇಲೆ ಅದಾದ ನಂತರ ಇದು ನಮಗೆ ಸೆಟ್ ಆಗಲ್ಲ, ನಾವು ಇನ್ನೂ ಗ್ರೋ ಆಗಬೇಕು ಅಂತ ಆ ಒಂದು ಜಾಬ್ನ ಕ್ವಿಟ್ ಮಾಡಿ ಈ ಒಂದು ಪರ್ಸ್ನಲ್ ಆಗಿ ನಾನೇ ಒಂದು ಕನ್ಸಲ್ಟೆನ್ಸಿ ಫರ್ಮ್, ಫಿಟ್ನೆಸ್ ಕನ್ಸಲ್ಟಿನ ಸ್ಟಾರ್ಟ್ ಮಾಡಿ ಸೊ ಆಲ್ ಓವರ್ ವರ್ಲ್ಡ್ ಅಲ್ಲಿ ಈಗ ನಮಗೆ ಕ್ಲೈಂಟ್ಸ್ ಇದ್ದಾರೆ. ಸೊ ವಿ ಹ್ಯಾವ್ ಹೆಲ್ಪ್ಡ್ ಮೋರ್ ದೆನ್ 30+ ಇಂಡಿವಿಜುವಲ್ಸ್ ಇನ್ ಲಾಸ್ಟ್ 8 months ಪ್ಲಸ್ 10 lakhsಗೆ ನಮಗೊಂದು ಅವಾರ್ಡ್ ಕೂಡ ಸಿಕ್ಕಿದೆ ಫ್ಲೆಕ್ಸಿ ಫನಲ್ಸ್ ಕಡೆಯಿಂದ. ಸೊ ಇದೆಲ್ಲ ಒಂದು ಅಚೀವ್ಮೆಂಟ್ಸ್ ನಾನು ಹೆಂಗೆ ಮಾಡಿದೆ ಅಂದರೆ, ನಾನು ಕೆಲವೊಂದು ಹ್ಯಾಬಿಟ್ಸ್ನ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಿದ್ದೀನಿ. ಟು ಬಿ ಫ್ರ್ಯಾಂಕ್, ಇಟ್ ಹ್ಯಾಸ್ ಬೀನ್ ಅ ಪಾರ್ಟ್ ಆಫ್ ಮೈ ಜರ್ನಿ. ಸೊ ಆ ಒಂದು ಹ್ಯಾಬಿಟ್ಸ್, ಈ ಒಂದು 5 ಹ್ಯಾಬಿಟ್ಸ್ ಅಂತ ಹೇಳ್ಬೋದು, ಅದನ್ನ ನಿಮ್ಮ ಜೊತೆ ಈಗ ನಾನು ಶೇರ್ ಮಾಡ್ಕೊತೀನಿ. ಇದನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಆ ಒಂದು ಚೇಂಜಸ್ ಅನ್ನೋದು ಬರುತ್ತೆ. ಸೊ ಯು ಕಾಂಟ್ ಚೇಂಜ್ ಯುವರ್ ಫ್ಯೂಚರ್, ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್. ಇಫ್ ಯು ಚೇಂಜ್ ಯುವರ್ ಹ್ಯಾಬಿಟ್ಸ್, ದಟ್ ಹ್ಯಾಬಿಟ್ಸ್ ಕ್ಯಾನ್ ಚೇಂಜ್ ಯುವರ್ ಫ್ಯೂಚರ್ ಅನ್ನೋ ಒಂದು ಕೋಟ್ ನಾನೆಲ್ಲೋ ಓದಿದ್ದೀನಿ. ಸೊ ಅದು ನನಗೆ ಯಾವಾಗಲೂ ಬರ್ತಾ ಇರುತ್ತೆ. ಸೊ ಅದರಿಂದ ನಾನು ಹ್ಯಾಬಿಟ್ಸ್ ಅನ್ನೋದನ್ನ ತುಂಬ ರಿಗರಸ್ ಆಗಿ ನಾನು ಕನ್ಸಿಡರೇಷನ್ ಮಾಡಿಕೊಂಡು ಅದರಲ್ಲಿ ವರ್ಕ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಇವತ್ತು ಆ ಒಂದು ಹ್ಯಾಬಿಟ್ಸ್ನ ನೋಡೋಣ. ಇದು ಒಂದು ಇಂಟ್ರೋ. ಸೊ ಜಸ್ಟ್ ಸ್ಟಾರ್ಟ್ ಮಾಡೋಣ. 5 ಹ್ಯಾಬಿಟ್ಸ್ನ ನಾನು ಶೇರ್ ಮಾಡ್ತೀನಿ. 5th ಹ್ಯಾಬಿಟ್ ನನ್ನ ಒಂದು ಪರ್ಸ್ನಲ್ ಫೇವ್ರೇಟ್. ನಾನು ಯಾವಾಗಲೂ ಅದನ್ನು ಮಾತ್ರ ಮಿಸ್ ಮಾಡೋದೇ ಇಲ್ಲ. ಇದನ್ನೆಲ್ಲ ಮಾಡೋದಕ್ಕೆ ನಿಮಗೆ ಜಸ್ಟ್ ಒಂದು 20 to 30 minutes ಆಗುತ್ತೆ ಅಂದರೆ ಶಾಕಿಂಗ್ ಆಗಿರುತ್ತಲ್ಲ. ಸೊ ಫಸ್ಟ್ ಹ್ಯಾಬಿಟ್ನ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಆ್ಯಸ್ ಅ ಮ್ಯಾನ್, ಇದು ಮೇಜರ್ ಆಗಿ ನಾನು ಮೆನ್ಸ್ಗೆ ನಾನು ಕವರ್ ಮಾಡಿರ್ತೀನಿ. ಸೊ ಟೈಟಲ್ ಕೂಡ ನೋಡಿರ್ತೀರಾ, ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ಹೆಲ್ದಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಫಾರ್ ಮೆನ್ಸ್ ಅಂತ ಹಾಕಿರ್ತೀನಿ. ಸೊ ಆ್ಯಸ್ ಅ ಮ್ಯಾನ್, ನೀವು ವರ್ಕೌಟ್ ಮಾಡ್ತಿಲ್ಲ ಅಂದರೆ ಯು ಆರ್ ಮಿಸ್ಸಿಂಗ್ ಔಟ್ ಅ ಲಾಟ್. ಓಕೆ, ಸೊ ಯಾವುದೇ ಒಂದು ಸಕ್ಸಸ್ಫುಲ್ ವ್ಯಕ್ತಿನ ನೀವು ತಗೊಳ್ಳಿ, ಅವರು ವರ್ಕೌಟ್ ಮಾಡ್ತಾರೆ, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾರೆ. ಯು ನೀಡ್ ಟು ಲಿಫ್ಟ್ ವೆಯ್ಟ್ಸ್. ಸೊ ಏನೇ ಆಗಲಿ, ಜಿಮ್ಮಿಗೆ ಹೋಗಿ ಮಾಡ್ಬೇಕಂತಿಲ್ಲ, ಮನೆಯಲ್ಲಿ ಕೂಡ ನೀವು ಒಂದು ವೆಯ್ಟ್ಸ್ನ ತಗೊಂಡು ಎಕ್ಸಸೈಸ್ ಅನ್ನೋದನ್ನ ಮಾಡ್ಬೋದು. ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿರೋ ಒಂದು ಕೋರ್ಸ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಅದನ್ನ ಬೇಗನೆ ನಾನು ರಿಲೀಸ್ ಮಾಡ್ತೀನಿ. ದಟ್ ಈಸ್ ಆಬ್ಸಲ್ಯೂಟ್ಲಿ ಫ್ರೀ. ಓಕೆ, ಅದಕ್ಕೇನು ನೀವು ಪೇ ಮಾಡೋದೆಲ್ಲ ಏನು ಬೇಕಾಗಿಲ್ಲ. ಓಕೆ, ಸೊ ಅದು ಮೆನ್ಸ್ಗೋಸ್ಕರ ನಾನು ರೆಡಿ ಮಾಡ್ತಿದ್ದೀನಿ. ಅದನ್ನ ಬೇಗ ನಾನು ನಿಮಗೆ ರಿಲೀಸ್ ಮಾಡ್ತೀನಿ. ಇಂಗ್ಲೀಷಲ್ಲಿ ಇರುತ್ತೆ ಆ ಒಂದು ಕೋರ್ಸ್. ದಿಸ್ ಇಸ್ ವೆರಿ ಗುಡ್ ಫಾರ್ ಯು ಪೀಪಲ್. ಓಕೆ, ಸೊ ಈಗ ನಾನು ಡೀಟೇಲ್ ಆಗಿ ಬರ್ತೀನಿ. ನೀವು ವರ್ಕೌಟ್ ಮಾಡ್ತಿಲ್ಲ ಆ್ಯಸ್ ಅ ಮ್ಯಾನ್ ಅಂದರೆ, ನೀವು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಾಡಿ ವೆಯ್ಟ್ ಎಕ್ಸಸೈಸಸ್ ಕೂಡ ಸಾಕು. ಯೂಟ್ಯೂಬಲ್ಲಿ ಹೋಗಿ ಟೈಪ್ ಮಾಡಿ, ಹೌ ಟು ಡೂ ಪುಷಪ್ಸ್, ಹೌ ಟು ಡೂ ಪುಲ್ ಅಪ್ಸ್. ಎಕ್ಸಸೈಸ್ ಇಸ್ ಮಸ್ಟ್ ಫಾರ್ ಅ ಮ್ಯಾನ್. ಅದು ನಿಮ್ಮ ಒಂದು ಲೈಫ್ ಸ್ಟೈಲ್ ಹ್ಯಾಬಿಟ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಲರ್ನಿಂಗ್. ಸೊ ಡೈಲಿ ನೀವೇನಾದರೂ ಒಂದು ವಿಷಯನ ನೀವು ಕಲ್ತ್ಕೊಬೇಕು, ಅದು ನಿಮ್ಗೆ ಗೊತ್ತಿರೋ ಜನರ ಹತ್ರ ಶೇರ್ ಮಾಡಿ, ಇಲ್ಲ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಇನ್ನೂ ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತಾನೆ ಇರ್ತೀರಾ. ನಾನು ಜಾಸ್ತಿ ಬುಕ್ಸ್ ಅನ್ನೋದನ್ನು ಓದ್ತೀನಿ. ಸೊ ಬುಕ್ಸ್ ಓದೋದ್ರಿಂದ ನನ್ನ ನಾಲೆಜು ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ನಾನು ಜಾಸ್ತಿ ವಿಷಯನ ನನ್ನ ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು, ನಾನು ವರ್ಕ್ ಮಾಡ್ಬೋದು. ಇದರಿಂದ ನನ್ನ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ದಟ್ಸ್ ವೈ ಐ ಆಲ್ವೇಸ್ ಪ್ರಿಫರ್ ರೀಡಿಂಗ್ ಬುಕ್ಸ್ ಆ್ಯಂಡ್ ಲರ್ನಿಂಗ್ ಫ್ರಮ್ ಯುವರ್ ಮೆಂಟರ್ಸ್. ಸೊ ಮೆಂಟರ್ಶಿಪ್ಪಲ್ಲಿ ನೀವು ಜಾಯಿನ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಮೆಂಟರ್ಸ್ ಜೊತೆ ಅಸೋಸಿಯೇಟೆಡ್ ಆಗಿದ್ದೀನಿ. ಅವ್ರ ಜೊತೆ ಈವೆಂಟ್ಸ್ನೆಲ್ಲ ನಾನು ಹೋಗಿ ಅಟೆಂಡ್ ಮಾಡಿದ್ದೀನಿ. ಇಟ್ಸ್ ನಾಟ್ ಹೆಸಿಟೆಂಟ್ ಟು ಪೇ ಮೋರ್ ಆನ್ ನನ್ನ ಒಂದು ನಾಲೆಜ್ನ ಇಂಪ್ರೂವ್ ಮಾಡ್ಕೊಳೋದಕ್ಕೆ ನಾನು ಜಾಸ್ತಿ ಅಮೌಂಟ್ನ ಖರ್ಚು ಮಾಡ್ತಾ ಇರ್ತೀನಿ. ನಾಲೆಜ್ ಅಂದರೆ ನಾವೇನು ರೆಗ್ಯುಲರ್ ಆಗಿ ಓದ್ತಿದ್ದೀವಲ್ಲ, ಎಜುಕೇಷನ್ ಸಿಸ್ಟಮ್, ದಟ್ ಈಸ್ ಎಫ್ಡಪ್ ಅಂತಲೇ ಹೇಳ್ಬೋದು. ಸೊ ಆ ನಾಲೆಜ್ ಬಿಟ್ಬಿಟ್ಟು ಕರೆಂಟಾಗಿರೋ ಒಂದು ನಾಲೆಜ್ನ ನೀವು ಟ್ರೈ ಮಾಡಲೇಬೇಕು. ಸೆಕೆಂಡ್ ಹ್ಯಾಬಿಟ್ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಕೀಪ್ ಎಜುಕೇಟಿಂಗ್ ಯುವರ್ ಸೆಲ್ಫ್. ಲರ್ನಿಂಗ್ ಇಸ್ ಮಸ್ಟ್. ಬುಕ್ಸಲ್ಲಿಂದ ಸ್ಟಾರ್ಟ್ ಮಾಡಿ. ಯೂಟ್ಯೂಬಲ್ಲಿ ಪಾಡ್ಕಾಸ್ಟ್ನ ಕೇಳಿ. ನಿಮ್ಮ ಒಂದು ಐಡಲ್ ಯಾರು ಅಂತ ಫಿಕ್ಸ್ ಮಾಡಿ, ಅವ್ರ ಹತ್ರ ಮೆಂಟರ್ಶಿಪ್ ತಗೊಳಕ್ಕಾದ್ರೆ ಹೋಗಿ ಆ ಒಂದು ಮೆಂಟರ್ಶಿಪ್ನು ನೀವು ತಗೊಬೋದು. ಆ್ಯಂಡ್ ಥರ್ಡ್ ಒನ್, ಇಟ್ ಈಸ್ ವೆರಿ ಕ್ರೂಷಿಯಲ್. ಸೊ ಇದ್ರ ಬಗ್ಗೆ ನಾನು ಯಾವಾಗಲೂ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಬಟ್ ಕನ್ಸಿಡರೇ ಮಾಡಲ್ಲ. ಅದು ಏನು ಅಂದರೆ ನ್ಯೂಟ್ರಿಷನ್. ಯು ನೀಡ್ ಟು ಈಟ್ ರೈಟ್ ಅಮೌಂಟ್ ಆಫ್ ಫುಡ್. ಸೊ ಕರೆಕ್ಟಾಗಿರೋ ಒಂದು ಫುಡ್ನ ನೀವು ತಿಂದ್ರೇ ನೀವು ಆ್ಯಕ್ಟಿವ್ ಆಗಿ ಇರೋಕ್ಕಾಗೋದು. ನ್ಯೂಟ್ರಿಷಿಯಸ್ ಆಗಿರೋ ಒಂದು ಫುಡ್ನ ತಿಂದ್ರೇ ನೀವು ಲಾಂಗ್ ಟರ್ಮ್ಗೆ ನೀವು ಎಕ್ಸಸೈಸ್ ಮಾಡೋಕ್ಕೆ ಪ್ಲಸ್ ನಿಮ್ಮ ಒಂದು ಕೆಲಸ ಮಾಡೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನನ್ನ ಒಂದು ನ್ಯೂಟ್ರಿಷನ್ ಪ್ರೋಟೋಕಾಲ್ ತುಂಬಾ ಸಿಂಪಲ್. ಅದು ತುಂಬಾ ಸಿಂಪಲ್ ಅಂದರೆ,
ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ 2 ರಿಂದ 3 ಮೀಲ್ಸ್ ಎಲ್ಲ ಇರಲ್ಲ, ಜಸ್ಟ್ 2 ಮೀಲ್ಸೇ ಇರುತ್ತೆ. ಅದು ಎಗ್ಸು, ಚಿಕನ್ನು, ಈ ಥರ ನಾನ್ ವೆಜಿಟೇರಿಯನ್ ಫುಡ್ಸ್ನ ನಾನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರ್ತೀನಿ. ಇದರಿಂದ ನನಗೆ ಪ್ರೋಟೀನ್ ಆ್ಯಂಡ್ ಫ್ಯಾಟ್, ನನಗೆ ಎನರ್ಜಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಡೀಟೇಲ್ ಈಟಿಂಗ್ ಪ್ರೋಟೋಕಾಲ್ಸ್ ಅಂತ ಒಂದು ವಿಡಿಯೋ ನಾನು ಮಾಡ್ತೀನಿ. ಸ್ಟೇ ಟ್ಯೂನ್ಡ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಸ್ತಿ ವ್ಯಾಲ್ಯೂ ನಿಮ್ಮ ಕಡೆಗೆ ಬರ್ತಾನೆ ಇರುತ್ತೆ. ಸೊ ಫುಡ್ನ ನೀವು ಆಪ್ಟಿಮೈಸ್ ಮಾಡಲೇಬೇಕು. ಸೊ ಫುಡ್ ಆಪ್ಟಿಮೈಸೇಷನ್ ಮಾಡಿಲ್ಲ ಅಂದರೆ ನೀವು ತುಂಬ ಲಥಾರ್ಜಿಕ್ ಆಗಿ, ಲೇಸಿಯಾಗಿ ಆ ಥರ ಇರ್ತೀರಾ. ಓಕೆ, ಪ್ಲಸ್ ಡ್ರಿಂಕ್ ಆಂಪಲ್ ಅಮೌಂಟ್ ಆಫ್ ವಾಟರ್. ಸೊ ಇದು ನನ್ನ ಒಂದು ಥರ್ಡ್ ಪಾಯಿಂಟ್ ಆಗಿರುತ್ತೆ. ಸೊ ಫೋರ್ತ್ ಪಾಯಿಂಟ್ ಇಸ್ ವೆರಿ ಕ್ರೂಷಿಯಲ್. ಅಗೇನ್ ಎಲ್ಲ ಏನೋ ಇನ್ನು ಕ್ರೂಷಿಯಲ್ ಅಂತ ಇದ್ದಾನೆ ಅಂದರೆ, ಸೊ ಇದು ಎಲ್ಲದನ್ನು ನೀವು ಫಾಲೋ ಮಾಡಬೇಕು. ಸೊ ಫಾಲೋ ಮಾಡಿಲ್ಲ ಅಂದರೆ ಡೆಫಿನೆಟ್ ಆಗಿ ಏನು ಚೇಂಜಸ್ ಅನ್ನೋದು ಇರೋದೇ ಇಲ್ಲ. ಸೊ ಯಾವ ಥರ ನೀವು ಫಾಲೋ ಮಾಡಬೇಕು, ಏನಕ್ಕೆ ಇದನ್ನು ಅಷ್ಟು ಕನ್ಸಿಡರೇಷನ್ ಮಾಡ್ಕೊಬೇಕು ಅನ್ನೋದನ್ನು ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಫೋರ್ತ್ ಪಾಯಿಂಟ್ ಏನು ಮರ್ತೋಗ್ಬಿಟ್ಟೆ, ಇಲ್ಲಿ ಬರೆದಿಟ್ಟಿದ್ದೀನಿ. ಸೊ ಫೋಕಸ್ಡ್ ವರ್ಕ್. ಸೊ ಫೋಕಸ್ಡ್ ವರ್ಕ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ಯಾವಾಗಲೂ ನಾವು ಯಾವಾಗ ಫೋಕಸ್ ಮಾಡಲ್ಲ, ನಮ್ಮ ಒಂದು ಅಟೆನ್ಷನ್ ಸ್ಪ್ಯಾನ್, ನಮ್ಮ ಒಂದು ಟೈಮ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದೀವೋ, ಸೊ ಆಗ ಅವ್ರು ಗ್ರೋ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇಫ್ ಯು ಕ್ಯಾನ್ ಸಿ, ನೀವೀಗ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಇದು ಎಲ್ಲೋ ಒಂದು ಜಾಗದಲ್ಲಿ ನನಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ, ವಾಚ್ ಟೈಮ್ ಇನ್ಕ್ರೀಸ್ ಮಾಡುತ್ತೆ. ಸೊ ನನಗೆ ಯೂಟ್ಯೂಬಲ್ಲಿ ಅಟೆನ್ಷನ್ ನೀವು ಕೊಡ್ತಾ ಇದ್ದೀರಾ, ಬಟ್ ಯು ಆರ್ ಲರ್ನಿಂಗ್ ಸಮಥಿಂಗ್. ನಿಮ್ಮ ಒಂದು ಟೈಮ್ ಎಲ್ಲಿ ಹೋಗ್ತಿದೆ, ಯೂಸ್ಫುಲ್ ಆಗಿರೋ ಜಾಗಕ್ಕೆ ಹೋಗ್ತಾ ಇದೆಯಾ, ಅದನ್ನು ನೀವು ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನ ತುಂಬ ಇಂಪಾರ್ಟೆಂಟಾಗಿ ನೀವು ಫೋಕಸ್ ಮಾಡಬೇಕು. ಈಗ ಕೂಡ ನಾನು ಒಂದು ಟೈಮರ್ನ ಸೆಟ್ ಮಾಡಿಬಿಟ್ಟು ಇಷ್ಟರಲ್ಲಿ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ. ನೋಡಿ 2 ಮಿನಿಟ್ಸ್ ಇದೆ. ಸೊ ಇಷ್ಟರಲ್ಲಿ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತೀನಿ ಅನ್ನೋ ಒಂದು ಪ್ಲ್ಯಾನ್ ನನಗೆ. ಓಕೆ, ಸೊ ಫೋಕಸ್ಡ್ ವರ್ಕ್. ಎಷ್ಟು ಫೋಕಸ್ ಮಾಡಬೇಕು ಅಂದರೆ, ನೀವೀಗ ಒಂದು ಜಾಬಲ್ಲಿ ಇದ್ದೀರಾ, ನೀವು ಮಾಡ್ತಾ ಇರೋದು ಇಷ್ಟ ಇಲ್ಲ, ಬೇರೆ ಏನಾದರೂ ಓನಾಗಿ ಮಾಡಬೇಕು ಅಂದರೆ ಅದು ಏನು ಮಾಡಬೇಕು ಅನ್ನೋದಕ್ಕೆ ನೀವು ಒಂದು ಅಟ್ಲೀಸ್ಟ್ 3 hours ಫೋಕಸ್ಡ್ ವರ್ಕ್ ಕೊಡಿ. ನಿಮ್ಮ ಒಂದು ರೆಗ್ಯುಲರ್ ಆದ ಒಂದು ವರ್ಕ್ನ ಕಂಪ್ಲೀಟ್ ಮಾಡಿಬಿಟ್ಟು ನೈಟ್ ಟೈಮಲ್ಲಿ ಒಂದು 3 hours ಫೋಕಸ್ಡ್ ವರ್ಕ್ ಕೊಡಿ. ಸೊ ನೀವು ಅದಕ್ಕೆ KC ನ್ಯಾಸ್ಟ್ಯಾಗ್ ಈ ಥರ ಟೈಪ್ ಮಾಡಿ ಯೂಟ್ಯೂಬಲ್ಲಿ. ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿಬಿಟ್ಟು ಸರ್ಚಲ್ಲಿ ಹೋಗ್ಬಿಟ್ಟು KC ನ್ಯಾಸ್ಟ್ಯಾಗ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ವೀಡಿಯೋಸ್ನ ಟೈಪ್ ಮಾಡಿ. ಆ ವಿಡಿಯೋಸ್ ಸ್ವಲ್ಪ ನೋಡಿ, ಅದರಿಂದ ನಾನು ಜಾಸ್ತಿ ಇನ್ಸ್ಪಿರೇಷನ್ನ ತೊಗೊಂಡೆ. ಒಂದು ವ್ಯಕ್ತಿ ಆ ಥರ ಟೈಮ್ನ ಬ್ಲಾಕ್ ಮಾಡಿ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾನೆ ಇರ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫೋಕಸ್ಡ್ ವರ್ಕ್ ಇಸ್ ಮೈ 4th ಪಾಯಿಂಟ್. 5th ಪಾಯಿಂಟ್ ಇಸ್ ಆಲ್ ಟೈಮ್ ಫೇವ್ರೇಟ್. ರೀಸೆಂಟಾಗಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ನನ್ನ ಒಂದು ಪ್ರೊಡಕ್ಟಿವಿಟಿ ತುಂಬಾ ಇಂಪ್ರೂವ್ ಆಗಿದೆ. ಅದು ಏನು ಅಂದರೆ ಕೋಲ್ಡ್ ಶವರ್. ಸೊ ಲಾಸ್ಟ್ ನಾನೊಂದು 9 ದಿನ 10 ದಿನದಿಂದ ಕೋಲ್ಡ್ ಶವರ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವಾಗೆಲ್ಲ ನಾನು ಸ್ವಲ್ಪ ಡೀಪಾಗಿ ಹೋಗ್ತಿದ್ದೀನೋ, ನನ್ನ ಹತ್ರ ಒಂದು ಚಿಕ್ಕ ರೂಟೀನ್ ಇದೆ. ಇದು ಮಾಡೋದಕ್ಕೆ ನಿಮಗೆ 10 minutes ತಗೊಳುತ್ತೆ. ಸೊ ಕೋಲ್ಡ್ ಶವರ್, ಮೆಡಿಟೇಷನ್, 5 minutes ಮೆಡಿಟೇಟ್ ಮಾಡ್ಬೋದು ಸಾಕು. ಕೋಲ್ಡ್ ಶವರ್, ಮೆಡಿಟೇಷನ್, ರೈಟ್ 3 ಗ್ರೇಟ್ಫುಲ್ ಥಿಂಗ್ಸ್ ಅಷ್ಟೇ. ಸೊ ಇದನ್ನು ಬರೆದುಬಿಟ್ಟು ಯು ಆರ್ ಗುಡ್ ಟು ಗೋ. ನಿಮ್ಮ ಒಂದು ಮೈಂಡ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಕೋಲ್ಡ್ ಶವರ್ ಮಾಡೋದಕ್ಕೆ ನಿಮಗೆ ಎಷ್ಟೊತ್ತು ಬೇಕು, ಒಂದು 5 ರಿಂದ 10 ನಿಮಿಷ ಮ್ಯಾಕ್ಸ್, ಅಂದರೆ ಒಂದು 5 minutes 10 minutes ಅಂತ ಇಟ್ಕೊಳ್ಳಿ. ಜಸ್ಟು ಕೋಲ್ಡಾಗಿರೋ ನೀರನ್ನ ಎತ್ತಿ ತಲೆ ಮೇಲೆ ಉಯ್ಕೊಳೋದು. ಓಕೆ, ಸಡನ್ನಾಗಿ ಅದು ನಿಮಗೆ ಶಾಕ್ ಕೊಡುತ್ತೆ. ಅದು ಡೋಪಮೈನ್ನ ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ. ಸೊ ಅದನ್ನು ಟ್ರೈ ಮಾಡಿ. ಅದಾಗಿದ ತಕ್ಷಣ ನೀವು ಬಂದು ಮೆಡಿಟೇಟ್ ಮಾಡಿ. ಜಸ್ಟ್ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಫಾರ್ 5 minutes. ಟೈಮರ್ ಸೆಟ್ ಮಾಡಿ ಅದನ್ನು ಕೂತ್ಕೊಬೋದು. ಆಮೇಲೆ ಒಂದು ಬುಕ್ ತಗೊಂಡು 3 things ಯು ಆರ್ ಗ್ರೇಟ್ಫುಲ್ ಫಾರ್. ನಿಮ್ಮ ಹತ್ರ ಇರೋದಕ್ಕೆ ನೀವು ಅದಕ್ಕೋಸ್ಕರ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ರೆ ಅದು ಏನು ಅನ್ನೋದನ್ನ ಬರೀರಿ. ಈ ಥರ ಬರಿಬೇಕು. ಐ ಆಮ್ ಸೂಪರ್ ಹ್ಯಾಪಿ ಫಾರ್ ದಿಸ್ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ಐ ಹ್ಯಾವ್. ಸೊ ಬಿಕಾಸ್ ಆಫ್ ದಿಸ್ ಐ ಕ್ಯಾನ್ ರೆಕಾರ್ಡ್ ದಿಸ್ ವಿಡಿಯೋ. ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ನೀವು ಬರೀಬೋದು. ಮ್ಯಾಜಿಕ್ ಅನ್ನೋ ಒಂದು ಬುಕ್ನ ತಗೊಂಡು ಓದಿ. ಮ್ಯಾಜಿಕ್ ಸೀರೀಸ್, ಕಂಪ್ಲೀಟ್ ಸೀರೀಸೇ ನಮ್ಮ ಪ್ಲೇಲಿಸ್ಟಲ್ಲಿದೆ. ಸೊ ಹೋಗಿ ಚೆಕ್ಔಟ್ ಮಾಡಿ, ಇಲ್ಲೂ ಬರುತ್ತೆ. ಅದನ್ನು ನಾನು ಆ ಬುಕ್ನ ಓದಿ, ಆ ಬುಕ್ಕಲ್ಲಿರೋ ಚಾಪ್ಟರ್ಸ್ನೆಲ್ಲ ಒಂದೊಂದು ವಿಡಿಯೋ ಆಗಿ ನಾನು ನಿಮಗೆ ಕನ್ವರ್ಟ್ ಮಾಡಿಕೊಟ್ಟಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ರೀಡ್ ಇಟ್ ಔಟ್. ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದು ನನ್ನ ಒಂದು 5 ಕಾನ್ಸೆಪ್ಟ್ಸ್. ಟೈಮ್ ಆಗೋಯ್ತು. ಓಕೆ, ಇದು ಒಂದು ನನ್ನ ಒಂದು 5 ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಆ್ಯಸ್ ಅ ಮೆನ್ ನೀವು ಇನ್ಕ್ಲೂಡ್ ಮಾಡ್ಕೊಬೇಕು. ಇದರ ರಿಲೇಟೆಡ್ ಆಗಿ ಇನ್ನೂ ಜಾಸ್ತಿ ವೀಡಿಯೋಸ್ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ. ಐ ವಿಲ್ ಮೀಟ್ ಯು ಇನ್ ದ ನ್ಯೂ ಒನ್.